ತುಂಬ ವಿಚಾರವನ್ನು ಮಾಡುವಂತಹ ವಿಷಯ. ಅದು ಈಗೀಗ ಹುಟ್ಟತಕ್ಕಂತಹ ಮಕ್ಕಳಲ್ಲಿ ಅಂಗವಿಕಲತೆ ಹೇಳ್ತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಅಂಗಗಳನ್ನು ನ್ಯೂನ್ಯತೆ ಮಾಡ್ತಕ್ಕಂಥವರ ಕಾರ್ಯಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ, ಕೈ ಬೆರಳನ್ನು ಕಟ್ ಮಾಡುವಂಥದ್ದು, ಕೈಯನ್ನು ಕಟ್ ಮಾಡುವಂಥದ್ದು, ಕಾಲನ್ನು ಕಟ್ ಮಾಡುವಂಥದ್ದು, ಹಾಗೆ ತೊಡೆ ತನಕಲು ಕೂಡ ಕಟ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲೇ ಹುಟ್ಟುವಂತಹ ಮಕ್ಕಳಲ್ಲೂ ಕೂಡ ಯಾವ ರೀತಿಯಲ್ಲಿ ಈ ಸಂಖ್ಯೆಗಳು ಬೆಳೀತಾ ಇದೆಯೋ ಆ ರೀತಿಯಲ್ಲಿ ಆ ಸಂಖ್ಯೆಗಳು ಬೆಳೀತಾ ಇದೆ. ಹಿಂದೆಲ್ಲ ಕಟಕರು ಅಂತ ಹೇಳಿ ಇರ್ತಿದ್ರಂತೆ. ಅವರು ಕೆಲಸನೇ ಕಡಿಯೋದು, ಕೊಚ್ಚೋದು ಅಥವಾ ಆ ರೀತಿಯಾದಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು. ಅಂತಹವರಲ್ಲಿ ತುಂಬ ಬಾಧನೆಗಳೆಲ್ಲ ಉಂಟಾಗಿ ಅವರು ಆ ವೃತ್ತಿಯನ್ನೇ ಬಿಟ್ಟು ಕೈಯಲ್ಲಿ ಆದಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಚಾಲು ಮಾಡಿದ್ರಂತೆ. ಈಗ ಆ ಸಂಖ್ಯೆಗಳೆಲ್ಲ ಬೆಳೀತಾ ಇದ್ದಾವೆ. ಅದು ಯಾವ್ಯಾವುದೋ ರೀತಿಯಲ್ಲಿ ದಾರಿಯಲ್ಲಿ ಹೋಗ್ತಾ ಚಾಕು ಆಗ್ತಕ್ಕಂಥದ್ದು ಇತ್ಯಾದಿ ಏನೇನೋ ಪ್ರಕ್ರಿಯೆಗಳೆಲ್ಲ ಆಗ್ತಾ ಇದೆ. ಆದರೆ ನಾವು ವಿಚಾರವನ್ನು ಇಟ್ಕೊಳ್ಬೇಕಾದಂಥ ಅವಶ್ಯಕ ಅಂತ ಹೇಳಿದರೆ, ಹಾವನ್ನು ಹೊಡೆಯೋನ್ಗಿಂತಲೂ ಹೆಚ್ಚಿನದಾಗಿ ಹೊಡಿಸೋನಿಗೆ ದೋಷಗಳು ಅಥವಾ ಆ ರೀತಿಯಾದಂತಹ ಸಮಸ್ಯೆ ಎದುರಾಗತ್ತೆ. ಅಗ್ಗಿಂದಾಗ ಆತನಿಗೆ ಕಂಡು ಬರದೇ ಇರಬಹುದು, ಆದರೆ ಕಾಲಕ್ರಮೇಣದಲ್ಲಿ ಆತನಿಗೆ ಕಂಡು ಬರ್ತದೆ. ಮತ್ತು ಅಷ್ಟೇ ಅಲ್ಲದೆ ಅವರ ಕುಟುಂಬದಲ್ಲೂ ಕೂಡ ಇಂತಹ ಮಕ್ಕಳು ಜನಿಸಿ ತುಂಬ ಹಿಂಸೆಯನ್ನು ಪಡಬೇಕಾದಂತಹ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ವಿಚಾರವನ್ನು ಮಾಡಿಕೊಂಡು ಹೆಜ್ಜೆಯನ್ನು ಇಟ್ಟರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯವಾಗಿದೆ.